ಫೋನ್ ಬಿಟ್ರು ತೂತ್ ಕಿತ್ ಮಾಡ್ಬಿಟ್ಟೆ ಕಣ ಫೋನ್ ಅಣ್ಣ ಸ್ವೀಟ್ ತಲ್ಲಿ ಅಣ್ಣ ಏನೋ ವಿಶೇಷ ಇವತ್ತು ಪವನ ಫಸ್ಟ್ ನೀವು ತಿನ್ನಿ ಅಣ್ಣ ಆಮೇಲೆ ನಾನು ಹೇಳ್ತೀನಿ ತಿನ್ಬೇಕಾ ಸರಿ ತಗೋ ತಿನ್ನೋ ಚೆನ್ನಾಯ್ತಾ ಏನೋ ಈಗಾರ ಹೇಳ ನಾನು ಲವ್ ಬ್ರೇಕಪ್ ಆಯ್ತಣ್ಣ ಲವ್ ಬ್ರೇಕಪ್ಪ ಅದಕ್ಕೆ ಯಾಕೋ ಸ್ವೀಟು ಅಣ್ಣ ನನಗೆ ಲವ್ ಮಾಡೋಕ್ಕೆ ನೀವೇ ಅಣ್ಣ ಇನ್ಸ್ಪಿರೇಷನು ನಿಮ್ಮ ಮಾತು ಕೇಳಿ ಆ ಹುಡುಗಿಗೆ ಪ್ರಪೋಸ್ ಮಾಡಿದೆ ನನಗೆ ಲವ್ ಲೆಟ್ರ್ ಬರೆಯೋಕ್ಕೆ ಬರಲ್ಲ ಅಂದ್ಬಿಟ್ಟು ಇವ್ನ ಕೈ ಲವ್ ಲೆಟ್ರನ್ನ ಬರ್ಸಿ ಅವಳಿಗೆ ತಗೊಂಡೋಗಿ ಕೊಡ್ತಿದ್ದೆ ನನ್ನ ಹತ್ರ ಗಾಡಿ ಇಲ್ದಿರೋ ಟೈಮಲ್ಲಿ ಇವ್ನ ಗಾಡಿ ತಗೊಂಡೋಗ್ಬಿಟ್ಟು ಆ ಹುಡುಗಿನ ಬೀಟ್ ಆಗ್ತಿದೆ ನನ್ನ ಲವ್ಗೆ ನೀವು 3 ಜನನೂ ಕಾರಣ ಆಗಿದ್ದೀರಾ ಅದಕ್ಕೆ ಅಣ್ಣ ಸುಖದಲ್ಲೂ ನನ್ನ ಜೊತೆಲಿದ್ರಿ ಕಷ್ಟದಲ್ಲೂ ನನ್ನ ಜೊತೆಲಿ ಇರಬೇಕು ಅಂತ ಆ ಸ್ವೀಟಲ್ಲಿ ಲೈಟಾಗಿ ವಿಷ ಹಾಕ್ಬಿಟ್ಟಿದ್ದೆ ನಾನು ಒಬ್ಬನೇ ದೇವ್ರ ಹತ್ರ ಹೋಗಕ್ಕೆ ಇಷ್ಟ ಇಲ್ಲ ಅಣ್ಣ ಅದಕ್ಕೆ ಅಣ್ಣ ನೀವು 3 ಜನನೂ ಕರ್ಕೊಂಡು ಹೋಗ್ತಿದ್ದೀನಿ ಅಣ್ಣ ಬರ್ತೀನಿ ಅಣ್ಣ ಬಾಯ್ ಅಣ್ಣ ಹೊಟ್ಟೆ ಹಸ್ದಾಗ ಏನ್ ಸಿಗ್ತದ ಅದನ್ನ ತಿಂತಾ ಇರ್ಬೇಕು. ಹೊಟ್ಟೆ ಹಸ್ದಾಗ ಏನ್ ಸಿಗುತ್ತೋ ಅದನ್ನ ತಿಂತಾ ಇರ್ಬೇಕು ಅನ್ಕೊಂಡು ಏಲ್ಗಿಲ್ ತಿಂದ್ಬಿಟ್ಟಿ ಕಣಕವು. ನಿಜವಾಗ್ಲೂ ಹೊಟ್ಟೆ ಹಸ್ದಾಗ ಏನ್ ಸಿಗ್ತದ ಅದನ್ನ ಕೊಟ್ಕೊಂಡ್ ತಿಂತಾ ಇರ್ಬೇಕು. ನಾನ್ ಹಿಂಗೆ, ನೀವ್ ಹೆಂಗೆ? ನಾವು ನಿನ್ನಂಗಲ್ಲ ಕಣಕೋ, ನಮ್ಗೇನಾದ್ರೂ ಹೊಟ್ಟೆ ಹಸಿದ್ರೆ ಊಟ ಮಾಡ್ತೀವಿ, ಹಣ್ಣು ಹಂಪ್ಲ ತರಕಾರಿ ಸೊಪ್ಪು ಕೊನೆ ಪಕ್ಷ ಕುರ್ಕುರೆ ತಿಂತೀವಿ ಹೊರ್ತು ನಿನ್ನಂಗೆ ಹೊಟ್ಟೆ ಹಸಿದ್ರೆ ಏನ್ ಸಿಗುತ್ತೋ ಅದೆಲ್ಲ ತಿನ್ಬೇಕು ಅನ್ಬಿಟ್ಟು ಏಲು ಇಚ್ಚಡ ಕಕ್ಕ ಪಿಕ್ಕ ಇವೆಲ್ಲ ತಿನ್ನಲ್ಲ. ಫೋನ್ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀವಿ. ನನ್ ವಿಡಿಯೋ ಬರುತ್ತೆ ತಾನೆ, ಯಾಕೆ ನೋಡ್ತೀರಾ? ನಮ್ ಕಣ್ಗಳಿಗೆ ಕುಷ್ಠರೋಗ ಬರ್ಸ್ಕೊಳಕ್ ಆಸೆ ನೋಡು, ಅದಕ್ ನೋಡ್ತೀವಿ. ಮುಂದೆ ತಳ್ಬಿಟ್ಟು ಮುಂದೆ ಹೋಗ್ಬೇಕು. ನೋಡಿ 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 ದೃಷ್ಟಿ ಹಾಕ್ಬಿಟ್ಟಿದೀರಾ. ನಿನ್ ವಿಡಿಯೋನ ನಾವು ನೋಡಿ ನೋಡಿ ನಿನಗ್ ದೃಷ್ಟಿ ಆಗೋದಂಗಿರ್ಲಿ, ನಿನ್ ವಿಡಿಯೋ ನೋಡ್ತಿರೋದ್ರಿಂದ ನಮ್ ದೃಷ್ಟಿ ಹೊರಟೋಗುತ್ತೇನೋ ಅಂತ ಅನುಮಾನ ಶುರು ಆಗ್ಬಿಟ್ಟಿದೆ. ನೋಡಿ ನನ್ ಗಂಡ ಬೂದ್ಕೊಂಡ್ಬೇಕಂದ್ರೆ ಇವಳ್ಸ್ ಹೊಡ್ಸಕ್ಕೆ ಒಡಿಯೋರ್ಗೂ ಹೇಳೋರೆ ದೃಷ್ಟಿ ತೆಗಿಯಕ್ಕೆ. ಯಾಕೆ ದೃಷ್ಟಿ ಹಾಕ್ತೀರಾ? ನಿನ್ ಗಂಡ ನಿವಾಳಿಸಿ ಒಡೆಯೋಕೆ ಬೂದ್ಗುಂಬಳಕಾಯ್ತಂದು ನಿನ್ ಕೈ ಕೊಡೋ ಬದಲು ತೆಗೆದು ನಿನ್ ತಲೆ ಮೇಲೆ ಹೊಡೆದ್ ಬಿಡ್ಬೇಕಾಗಿತ್ತು. ದೃಷ್ಟಿ ಅಂತೆ ದೃಷ್ಟಿ, ಹೋಗವ ಹೋಗು ಕ್ವಾಸ್ಟಿ. हाँ ठीक है भाई, मेरी गलती। देखिया तेरी ये गलती है, पहला ना मान लेता अपनी गलती। अरे ढंग में चला ले भी नहीं। ಪ್ರಭೆ ನಾವು ಸಣ್ಣಾಗಿದ್ದಾಗ ದೊಡ್ಡವ್ರ ನಮ್ಮನ್ನ ಅಂಜಿಸ್ತಿದ್ರ. ನಾವು ಈಗ ದೊಡ್ಡವ್ರಾಗಿವು ಆಗಿಲ್ಲ. ನಾವು ಹುಡುಗರು ಹೊಂಟಾವಲ್ಲಿ ಅಂಜಿಸ್ ನೋಡೋಣ. ಕರಿ ಕರಿ ನೋಡೋಣ ಕರಿ. ಓಯ್ ಬಾಯ್ಲೆ ಹೊಸ ಮಕ್ಕಳ ದಗದ ಪಕ್ಷಿ ಐತಿಲ್ಲ ಯಾರಿಲ್ಲ ಬೇಬಿ, ಇಲ್ಲೇ ದಿನ ಇರ್ತಾ ಪಾಲ್ತು ಸುಳ್ಳು ಮಕ್ಕಳು ಗೊತ್ತ. चलो भाई देखो अब मैं क्या करता हूँ. हाँ लेना लंडे के ಅಮ್ಮ ಅಳ್ಬೇಡ ಕಣಮ್ಮ, ನಿನ್ ಕೈ ಮುಗಿತೀನಮ್ಮ, ಪ್ಲೀಸ್ ಕಣಮ್ಮ, ಅಳ್ಬೇಡಮ್ಮ, ನೀನ್ ಹೇಳ್ದಂಗೆ ಕೇಳ್ತೀನಮ್ಮ, ಇನ್ಮೇಲೆ ಏನು ಮಾತಾಡಲ್ಲಮ್ಮ. ಅಮ್ಮ ದುಡ್ದಿದೆಲ್ಲ ನಿಂಗೆ ಕೊಡ್ತೀನಮ್ಮ, ಅಳ್ಬೇಡಮ್ಮ. ಸೆಕೆಂಡ್ PUC ಮುಗಿತಲ್ಲ, ಏನ್ ಮಾಡೋಣ ಅನ್ಕೊಂಡಿದ್ಯಾ? ಇಂಜಿನಿಯರಿಂಗ್ ಮಾಡ್ತೀನಿ ಮಮ್ಮಿ. ಮೇಸ್ತ್ರಿ ಕೆಲ್ಸಕ್ಕೆ ಹೋಯ್ತೀಯ? ಇಲ್ಲ, ಫೋಟೋಗ್ರಫಿ ಮಾಡ್ತೀನಿ. ಕ್ಯಾಮ್ರಾಮ್ಯಾನ್? ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಮಮ್ಮಿ. ಬಟ್ಟೆ ಹೊಲಿಯೋದು? ಇಲ್ಲ ಟ್ರೇಡಿಂಗ್ ಮಾಡ್ತೀನಿ. ಎಲ್ಲ ಮೋಸ ಮಾಡೋಣ ಐತಿಯಾ? ಕೆಫೆ ಓನರ್ ಐತೀನಿ ಮಮ್ಮಿ. ಕಾಫಿ ಟೀ ಮಾರಕ ಇಷ್ಟು ಓದಿಸಿದ್ ನಿನ್ನವ? ಚೆಫ್ ಐತೀನಿ ಮಮ್ಮಿ. ಅಯ್ಯ ಅಡ್ಗೆ ಭಟ್ನ? ಇಲ್ಲ, ರಿಯಲ್ ಎಸ್ಟೇಟ್ ಏಜೆಂಟ್ ಐತೀನಿ. ಅಯ್ಯ ಬ್ರೋಕರ್ ಕೆಲ್ಸನ? ಇಲ್ಲ ಮಮ್ಮಿ, IT ಕಂಪ್ನಿ ಹೋಯ್ತೀನಿ. ಅಯ್ಯ ದಿನಗೂಲಿಗೆ ಹೋಯ್ತೀಯಾ ಇಲ್ಲ ತಿಂಗಳ ಸಂಬಳಕ್ಕೆ ಹೋಯ್ತೀಯಾ? Happy birthday to you.
ಸಂಬಂಧ ಸ್ಪೆಂಡರ್ ಗಾಡಿ ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಕತ್ತೀನಿ ಮೊದಲೇನ ಯಾರೋ ಯಾರೋ ಒಂದ್ ಹುಡುಗಿಗೋಸ್ಕರ ಸಾಯ್ತೀಯೇನೋ? ಅವಳು ಬರೀ ಒಂದು ಹುಡುಗಿ ಅಲ್ಲ, ನಿನ್ ಚಕ್ಕನ. ಮಮ್ಮಿ ನಿಮ್ ಕರೆನ್ಸಿ ಖಾಲಿ ಆಗಿತ್ತಲ್ಲ, ಕಂಪ್ನಿಯಿಂದ ಫೋನ್ ಮಾಡೋದೆ, ತಗೊಳ್ಳಿ ಮಾತಾಡಿ. ಹಲೋ, ನಮಸ್ಕಾರ, ನಾವು ಜಿಯೋ ಕಂಪ್ನಿ ಕಡೆಯಿಂದ. ಚೆನ್ನಾಗಿದ್ಯಪ್ಪ? ನೋಡಿ ನಿಮ್ ಸಿಮ್ ಅಲ್ಲಿ ಕರೆನ್ಸಿ ಮುಗ್ದೋಗಿದೆ. ನಿನ್ಗೆ ಹೆಂಗ್ ಗೊತ್ತಾಯ್ತಪ್ಪ? ಅಯ್ಯೋ ಮಮ್ಮಿ ಕರೆಕ್ಟ್ ಆಗಿ ಮಾತಾಡಿ. ಅಲ್ಲ, ನನ್ ನಂಬರ್ ಯಾರಪ್ಪ ಕೊಟ್ಟಾರ ನಿಂಗೆ? ನೋಡಿ ನಾವು ಕಂಪ್ನಿಯವರು, ನಮ್ಮ ಹತ್ರ ಎಲ್ಲಾ ನಂಬರ್ ಇರುತ್ತೆ. ನನ್ ಫ್ರೆಂಡ್ ನಂಬರು ಡಿಲೀಟ್ ಆಗ್ಬಿಟ್ಟೈತೆ, ಸ್ವಲ್ಪ ಹುಡುಗಿ ಕೊಡಪ್ಪ ನಂಬರ್. ಸರ್ ನಾವು ಪ್ರತಿ ಮನೆಗೂ ಹೋಗಿ ಸ್ಪೆಷಲ್ ಅಡಿಗೆ ಏನ್ ಮಾಡ್ತಾರೆ ಅಂತೇಳಿ ಸರ್ವೆ ಮಾಡಕ್ ಬಂದಿದ್ದೀವಿ. ನಿಮ್ ಮನೆಯಲ್ಲಿ ಸೋಮವಾರ ಏನ್ ಸ್ಪೆಷಲ್ ಸರ್? ಮೇಡಮ್ ನಮ್ಮ ಮನ್ಯಾಗ ಸೋಮವಾರ ಉಪ್ಪಿಟ್ಟು ಮಾಡ್ತಾರೆ. ಮಂಗಳವಾರ ಸರ್? ಮಂಗಳವಾರ ಸಣ್ಣ ರೌದು ಉಪ್ಪಿಟ್ಟು ಮಾಡ್ತಾರೆ ಮೇಡಮ್. ಬುಧವಾರ ಸರ್? ಬುಧವಾರ ಐತಲ್ರಿ ಊಟ ರೌದು ಉಪ್ಪಿಟ್ಟು ಮಾಡ್ತಾರೆ ಮೇಡಮ್. ಹೌದಾ? ಗುರುವಾರ ಸರ್? ಗುರುವಾರ ರೀ ಮೇಡಮ್ ಗೊಂಜಾಳ ಉಪ್ಪಿಟ್ಟು ಮಾಡ್ತಾರೆ. ಶುಕ್ರವಾರ ಸರ್? ಶುಕ್ರವಾರ ಶಾಂಗಿ ಉಪ್ಪಿಟ್ಟು ಮಾಡ್ತಾರೆ ಮೇಡಮ್. ಮತ್ತೆ ಶನಿವಾರ ಸರ್? ಶನಿವಾರ ಏನೈತಲ್ರಿ ಮತ್ತ ರಾತ್ರಿ ಉಳ್ದಿದ್ದು ಅನ್ನ ಏನಾರ ಇದ್ರೆ ಅದನ್ನ ಒಗ್ಗರಣೆ ಹಾಕೊಡ್ತಾರೆ. ರವಿವಾರ ಸರ್? ರವಿವಾರ ಏನೈತ್ರಿ ಮೇಡಮ್ ಅದ ಹಣ್ಣು ಒಳಗೆ ಉಳ್ದಿರ್ತೈತಲ್ರಿ ಅದನ್ನ ತಾಲಿಪಟ್ಟಿ ಮಾಡಿರ್ತಾರೆ. ಶಬಾಷ್. ಅಯ್ಯೋ ರೀ, ನಮ್ಮನೆ ಇಲ್ಲಿದೆ. ನನ್ನೆಂಟಿ ಅಲ್ವಾ? ವಿಡಿಯೋ ನೋಡ್ಕೊಂಡು ಬನ್ನಿ. जिस तरह से ये घोटाले पे घोटाला होता जा रहा है, जिसकी बड़ी लंबी लिस्ट है यहाँ मेरे पास, निकालते हूँ क्योंकि इतनी लंबी है कि इतने सारे याद भी नहीं रह पाते. खैर निकाल के बाद मैं बताऊंगी, दिख नहीं रही. ಇಡ್ಲಿ ಥ್ಯಾಂಕ್ ಯು ಮಗನೇ. ನೋಡ್ದೇನೋ ಕಷ್ಟಪಟ್ಟು ಆಚೆಯಿಂದ ಕೆಲಸ ಮಾಡ್ಕೊಂಡು ಬಂದ ತಕ್ಷಣ ಮಗಳು ತಿಂಡಿ ತಂದು ಕೊಟ್ಲು. ನಿನ್ಗೆ ಎದೆ ನಿಂಗೆ ಕೂತ್ಕೊಂಡು ಟಿವಿ ನೋಡ್ತಾ ಇದೆಯಾ. ನೀವೆಲ್ಲ ಇವಾಗಲೇ ನಮ್ಮ ಮಾತು ಕೇಳಲ್ಲ, ಮುಂದಕ್ಕೆ ನಮ್ಗೆ ಅನ್ನ ಹಾಕ್ತೀರ ನೀವು. ರೀ ತಗೊಳ್ರಿ ತಿಂಡಿ. ಕೈ ತಿಂತಾಯಿದ್ಮೇಲೆ ಹಾ ಇಡ್ಲಿನಾ? ನಾನು ಇವತ್ತು ಇಡ್ಲಿನೇ ಮಾಡಿಲ್ವೇ? ಮತ್ತೆ ಹೂವಿಲ್ ತಂದು ಕೊಟ್ಲು. ನಾನು ಇವತ್ತು ಇಡ್ಲಿ ಮಾಡಿಲ್ಲ ರೀ. ಹೂವಿ ಪಾಪ ಏಯ್ ಬಾಯ್ಲೆ, ಇನ್ನೊಂದು ಇಡ್ಲಿ ತರಗಪ್ಪ, ಇನ್ನೊಂದು ಇಡ್ಲಿ ತರಗು. हे प्रभु, हे प्रभु, हे हरि राम कृष्ण जगन्नाथ प्रेमानंद, ये क्या हुआ? ಮಂಜವ್ಕ, ಏ ಮಂಜವ್ಕ. ಯಾಕೋಪ? ಅಕ್ಕ ನಿನ್ನ ಮವ ಸಾಂಬಾರ ಕೊಟ್ಟಿದ್ ಬಾಂಡೆ ಕೇಳತ್ತಾಳ, ಕೊಡೋದ್ನ. ಆಮೇಲೆ ಕೊಡ್ತೀನಿ ಹೋಗಪ್ಪ, ನಿಮ್ಮ ಹೋಗಿ ಹೇಳೋಗ್ ಹೋಗು. ಕೂಡವ ಇರ್ಲಿ. ಯಪ್ಪ ಅದ ಹಂಗ ಕೊಡಕ್ ಬರಂಗಿಲ್ಲ, ಏನ್ರ ಹಾಕ್ ಕೊಡಬೇಕ. 6 ತಿಂಗಳ ಬರೀ ಹೇಳತ್ತೆ ಗೊತ್ತ ಕೂಡ. ಬಿಟ್ರ ಬಾಂಡೆಗನೆ ತೆಗಿತಾಳಕಿ. ಬುಜ್ಜಿ ನಿಂಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಪ್ರಾಣ ಏನ್ ಎಲ್ಲಾರು ಕೊಡ್ತಾರೆ, ನನ್ ಜೊತೆ ಬದುಕ್ ತೋರ್ಸು.
ಎಲ್ಲಾರ್ಗು ನಮಸ್ಕಾರ. ನಮಸ್ಕಾರ ಕಣ. ಮಮ್ಮಿ ಬರ್ರೋ. ನಾನು ತುಂಬಾ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಎಲ್ಲಿ ಲೀಲಾ ತಿಕ್ಕ ಹೊಡೆದು ಹೋದ್ಲಾ? ನನ್ ಕಿಡ್ನಿ ಕೊಡ್ತಾ ಇದೀನಿ. ಕಿಡ್ನಿ ಕೊಡ್ತಾ ಇದೀಯಾ? ಏನೋ ಕೋಳಿ ಮೊಟ್ಟೆ ಕೊಡ್ತಿದೀನಿ ಅನ್ನಂಗ್ ಹೇಳ್ತಿದ್ಯಾ? ಕಾರು ಸಮೇತ ಮಾರ್ತಾ ಇದೀನಿ ಫ್ರೆಂಡ್ಸ್. ತಿನ್ನಿ ಮುದ್ದು ಬಂಗಾರಿ ಅನ್ನಿವಲ್ಲೋ, ನಿನ್ಗೆ ತಿಕ್ಕ ಹೊಡೆದ್ ಬಿಟ್ಲಾ? ಎಲ್ಲಾದ್ರೂ ಕರೀ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ಸರಿ, ಕೆಂಗೇರಿ ಮೋರಿ ಪಕ್ಕದಲ್ಲಿ ನಮ್ದೇ ಒಂದ್ ಮಟನ್ ಶಾಪ್ ಇದೆ, ಅಲ್ಲಿಗ್ ಬಾ. ಕೆಜಿಗೆ 60 ರೂಪಾಯಿ ಹಿಂಗ್ ತಗತೀವಿ. ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್, ಒಬ್ನೇ. ನಾವಿದೀವಿಕಂತೆ ಬಾರೋ, ಸರಿಯಾಗಿ ತಿಕ್ಕ ಹೊಡೆದೋಗಳೆ ಅಂತ ಗೊತ್ತುಕಂತೆ ಬಾರೋ. ಸಿನಿಮಾ ಬಂದ್ಬಿಡಮೋ ಬಂಗಾರಿ ಅಂತಿದ್ದಲ್ಲೋ, ನನ್ ಫ್ಲೇವರ್ ಅಂತಿದ್ದಲ್ಲೋ ಎಲ್ಲೋ. ತುಂಬಾ ಅಂದ್ರೆ ತುಂಬಾ ಕಷ್ಟ. ದುಡ್ಡಿದ್ರೆ ಫ್ರೆಂಡ್ಸ್ ಬೆಲೆ ನನ್ಗೆ ಗೊತ್ತಾಯ್ತು. ಹೌದು ಫ್ರೆಂಡ್ಸ್, ತಿಕ್ಕ ಹೊಡೆದ್ಮೇಲೆ ಫ್ರೆಂಡ್ಸ್ ಬುದ್ಧಿ ಬರೋದು ನಿಂಗ್ ಗೊತ್ತಾಯ್ತು. ನನಗೇನು ತುಂಬಾ ಸ್ವಲ್ಪ ನೋವಾಗಿದೆ. ಅರ್ಥ ಆಗ್ತಿದೆ. ಮಮ್ಮಿ ಬಂದ್ಬಿಡೋದಿಲ್ಲ. ಅಕ್ಕ ತಂಗಿರು, ಅಣ್ಣ ತಮ್ಮಿರು ಯಾರು ನನಗಿಲ್ಲ ಫ್ರೆಂಡ್ಸ್, ನಾನೊಬ್ಬನೇ ಫ್ರೆಂಡ್ಸ್. ಅಳ್ಬೇಡ ಫ್ರೆಂಡ್ಸ್, ಬಾ ಫ್ರೆಂಡ್ಸ್, ನಾವಿದೀವಿ. 60 ರೂಪಾಯಿ ಕೆಜಿ ಹಂಗೆ ನಿನ್ ಕಿಡ್ನಿ ಮಾರ್ಬಿಡೋಣ. ಇಲ್ಲ ಫ್ರೆಂಡ್ಸ್, ನಾನೊಬ್ಬನೇ ಫ್ರೆಂಡ್ಸ್. ಮೆಚ್ಚಿದ ಹುಡುಗಿ ಸ್ವೀಟಿ, ತಿಕ್ಕುಕ ಕೂದ್ಲು 6 ಅಡಿ ಲಾಟಿ, ನಮ್ಮಿಬ್ಬರ ಜೋಡಿ ಬ್ಯೂಟಿ. ಈಗ ಮಾರ್ತಾ ಇದ್ದಾನೆ ಕಿಡ್ನಿ ಬೋಟಿ. ಅದಕ್ಕೆ ಫ್ರೆಂಡ್ಸ್ ಒಂದ್ ಕಿಡ್ನಿ ಕೊಡ್ತಾ ಇದೀನಿ. ಎಲ್ಲಾದ್ರೂ ಬಂದ್ಬಿಡಮ್ಮ. ಅಣ್ಣವ್ರೆ, ನಾನು ಒಬ್ಬಂಗ್ 5,000 ಸಾಲ ಕೊಟ್ಟಿದ್ದೆ. ಇವಾಗ ನೋಡ್ರಿ ಒಂದೊಂದ್ ಫೋನ್ ಎತ್ತಾ ಇಲ್ಲ. ಒಂಚೂರು ಅವ್ನಿಗೆ ಫೋನ್ ಮಾಡ್ತೀರಾ? ಸರಿ, ನಂಬರ್ ಹೇಳಿ. 9399. ನಿಮ್ ಹೆಸರೇನು? ಜಡ್ಕಾ ಜಗದೀಶ್. ಹಲೋ, ಇವ್ರು ಜಡ್ಕಾ ಜಗದೀಶ್ ಅವ್ರು ಫೋನ್ ಮಾಡ್ಸಿದ್ದು. ಇವ್ರೇನೋ ನಿಮ್ಗೆ 5,000 ಕೊಟ್ಟಿದ್ರಂತೆ. ಅವ್ರು ಕೊಟ್ಟಿಲ್ಲ, ನಾವ್ ತಗೊಂಡಿದ್ದು. ಎರಡು ಒಂದೇ ತಾನೆ. ಇವಾಗ ನೀವು ಫೋನ್ ಎತ್ತಾ ಇಲ್ಲ, ಕಾಸು ರಿಟರ್ನ್ ಕೊಡ್ತಾ ಇಲ್ವಂತೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಸರ್, ನಾವ್ ಇವಾಗಲೇ ಜಡ್ಕಾ ಜಗದೀಶ್ ಅವ್ರ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ತೀವಿ. ನಿಮ್ ಮೊಬೈಲ್ ನಂಬರ್ ಒಂದು OTP ಬಂದಿರುತ್ತೆ, ಅದು ಒಂಚೂರು ಹೇಳಿ. ಹೇಳಿ 9349. ಮುಚ್ಚ ನಾನು ಮಾತಾಡ್ತಾ ಇಂತಾನೆ ಇಲ್ಲಿ. ಹಲೋ ಅಪ್ಪಿ, OTP ಸ್ಕ್ಯಾಮ್ ಅಲ್ಲ, ನಾವು ಬೇಜಾರ್ ನೋಡ್ಬಿಟ್ಟಿದೀವಿ. ನಮ್ಮ ಹತ್ರ ಆಡಕ್ ಬರ್ಬೇಡ, ಗೊತ್ತು. ಒಂದು OTP ಹೇಳ್ರೆ ಅಕೌಂಟ್ ಫುಲ್ ಗುಡ್ಸ್ ಗುಂಡಾಟ ಮಾಡ್ಬಿಡ್ತೀರಾ. ಸರ್, ನಮ್ಮ ಮೇಲೆ ನಂಬಿಕೆ ಇಕ್ಕಿ ನಾವ್ ಹಂಗೆಲ್ಲ ಏನು ಮಾಡಲ್ಲ. ಒಂದ್ ಕೆಲಸ ಮಾಡಿ, ವಾಟ್ಸ್ಆಪ್ ಒಂದ್ ಲಿಂಕ್ ಕಳ್ಸಿನಿ, ಆ ಲಿಂಕ್ ನ ಟ್ಯಾಪ್ ಮಾಡಿ. ಈ ಲಿಂಕ್ ಸ್ಕ್ಯಾಮ್ ಗೊತ್ತು ಮರಿ, ನನ್ನೇನ್ ಬೇಕು ಅನ್ಕೊಂಡಿದ್ಯಾ? ಲಿಂಕ್ ಬೈ ಟ್ಯಾಪ್ ಮಾಡ್ತಾ ಇದ್ದಂಗೆ ನನ್ನ ಫೋನ್ ಆಕ್ಸೆಸ್ ನಿಂಗೆ ಹೋಗ್ಬಿಡ್ತಾರೆ, ನನ್ನ ಅಕೌಂಟ್ ಫುಲ್ ಕ್ಲೀನ್ ಮಾಡ್ಬಿಡ್ತೀರಾ. ಸರ್, ನೀವು ಇದೇ ವಿಷಯನ ಜಾಂಡು ಜಡ್ಕಾ ಜಗದೀಶ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅವ್ನು ನಮ್ಗೆ ಸಾಲ ಕೊಟ್ಟಿನಿ ಅನ್ಕೊಂಬಿಟ್ಟವನೆ. OTP ಹೇಳ್ದ ನೀನು? ಹ್ಞೂ ಸರ್, ನೀವು ಹೇಳ್ಬೇಕು ತಾನೆ. 10,000 ಕಳಿಸ್ತಾ ಇದ್ದ, ಇಬ್ರು 5,000 ಮಾಡ್ಕೊಂಬೋದಾಯ್ತಾ? ನೀವ್ ಎಷ್ಟು ಓದಿದೀರಾ? ನಾವು 0 ಪಾಸು. ನಾವು 0 ಪಾಸು. 0 ಪಾಸ? ಹ್ಞೂ ಸರ್, ನೀವು? ನಾವು 0 ಫೇಲ್. ಅಯ್ಯೋ, ಹುಷಾರಾಗಿ ಸರ್, ನಿಮ್ಮಂತವ್ರ ಜನ ಮೋಸ ಮಾಡೋದ್ ಜಾಸ್ತಿ. ನೋಡಿದ್ರೆ क्या बोल रहा है ये? उबला हुआ अंडा मांग रहा है. ಅಣ್ಣ, ನಾನು ಸುಮಾರು ಡ್ಯಾನ್ಸ್ ನೋಡಿನಿ, ಆದರೆ ಈ ಥರ ಡ್ಯಾನ್ಸು ನನಗೆ ಗೊತ್ತಾಯ್ತೇ ಇಲ್ಲ. ಅದಕ್ಕೆ ನನಗೆ ಗೊತ್ತಿರೋ ಒಬ್ಬ ಡ್ಯಾನ್ಸಿಂಗ್ ಮಾಸ್ಟರ್ಗೆ ನಿನ್ನ ವಿಡಿಯೋನ ಕಳಿಸಿದ್ದೀನಿ. ಅವರು ರಿಪ್ಲೈ ಕೊಟ್ಟವ್ರೆ. ನನಗೂ ಗೊತ್ತಿಲ್ಲಕ್ಕಪ್ಪ ಇದು ಯಾವ ಥರ ಡ್ಯಾನ್ಸು ಅಂತ ಅಂದವ್ರೆ. ಆಮೇಲೆ ಅವ್ರು ಇನ್ನೊಂದು ಮಾಹಿತಿ ಹೇಳವ್ರೆ, ಅದು ಯಾರು ಮಾಡಿದ್ರು ಅವರ ಗುರುಗಳು ಯಾರು ಅಂತ ಕೇಳ್ತವ್ರೆ. ಒಂಚೂರು ಪ್ಲೀಸ್ ನಿಮ್ಮ ಗುರುಗಳು ಯಾರು ಅಂತ ಹೇಳೋಣ. ನಮ್ಗೆ ಈ ಥರ ಡ್ಯಾನ್ಸು ನಂಗೆ ರಾತ್ರಿ ಬೆಳಗನೆ ಎಲ್ಲಿದ್ದಿದ್ ಭೋಸಡಿ ಮಗನೆ. ಅಜಯನ್ ಸಂಗಟ ಇದ್ದಿದ್ ಪಪ್ಪ. ಸುಳ್ಳು ಮಾತಾಡ್ತಿ. ಸುಳ್ಳು ಆಡತಿಲ್ ಪಪ್ಪ, ನಾ ಸುಳ್ಳು ಆಡಿದ್ರೆ ಅಜಯ್ ಫೋನ್ ಹಚ್ಕೇಳು. ಹಂಗ ಅಂದ್ರ ಅಜಯ್ ತೋಲ್ ಖರೆ ಮಾತಾಡ್ತಾನ. ಸುಳ್ಳು ಮಾತಾಡಲು ಪಪ್ಪ, ಅವನೇನು ಖರೆ ಮಾತಾಡ್ತಾನ. ಅವ ನಿನ್ ತೋಲ್ ಇಜ್ಜತ್ ಮಾಡ್ತಾನ. ಫೋನ್ ಹಚ್ ಕೇಳ್ಕೊ. ಹಂಗ ತಾ ಜರ ಅಜಯ್ ಫೋನ್ ಹಚ್ತತ. ಹಲೋ ಬಟ. ಹಲೋ ರೀ ಅಂಕಲ್, ಆರಾಮಿದ್ದೀರಿ? ಹಾ ಬಟ, ಆರಾಮಿದ್ದೆ. ಅದು ಆಕಾಶ್ ಎಲ್ಲನ ಫೋನ್ ಎಪ್ಸ ಹೊಂಟನ ನಿನ್ ಸರಿ ಹನೇನ್? ಹ್ಞೂ ರೀ ಅಂಕಲ್,
ಅವ್ನ ಅನ್ಸಂಗಟ್ಟೇನ ರೀ ಲೈಬ್ರರಿಯಾಗ ಫೋನ್ ಸೈಲೆಂಟ್ ಇಕ್ಕಿ ಓದ್ಕೊಳತನ್ರಿ ಅವ. ठीक अदा बटा ठीक अदा पप्पा अजय सुन माताडले ಎಲ್ಲ ಖರೆ ಮಾತಾಡ್ತಾನ. ಹ್ಞೂ ಮತ್ ನಿಮ್ ಇಜ್ಜತ್ರ ಮಾಡ್ತಾನಲ್ಲ. ಯಾರ್ ಫೋನ್ ಹಚ್ಚಲತ್ತವ? ಪಪ್ಪ ಅಜಯ್ನೇ ಫೋನ್ ಹಚ್ಚಲತ್ತಾನ. ಸ್ಪೀಕರ್ ಮೇಲೆ ಹಲೋ ಹಲೋ ಅಜಯ್, ನಿಮ್ಮ ಅಪ್ಪ ಎರಡು ಚೂತ್ಯಾನಿಗೆ ಈಗ ಚೂತೆ ಮಾಡಿದೆ ನಿಮ್ಮ ಅಪ್ಪಗ. ಬೆಟ್ಟದಂತ ಮನಸ್ಸು साइंस प्रैक्टिकल साइंस प्रोक्टिकल क्या बोलते हैं? पोलिटिकल साइंस पोलिटिकल साइंस क्या चीज का? पोलिटिकल साइंस ये आजकल की जनरेशन को हो पता नहीं क्या गया है. हमें देख लो, हम जब पढ़ते थे अपना ये केमिस्ट्री हुई, बायोलॉजी हुई, सोसाइचोलॉजी हुई, इंग्लिश हुई, सब अच्छा पढ़े हैं. इनको तो ना एक पैसे की नाव लड गए है ही नहीं. जॉर्ज क्नोस क्या बनेगा ये? नो 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 ओके टाके सारे जूइस. भाभी आपको कैसा लड़का पसंद है? मुझे तो वो पसंद है जिसको चाय पसंद है. Oh my God, भैया आराम से. दुख रहा है ना गाइस, बहुत दुख रहा है. गाइस आप लोग प्लीज कमेंट में जरूर बताइए ये लुक कैसा लग रहा है आप लोग को. Oh my God, ouch. ಕಡ್ಡು ಸುಳಿ ಮಗನ ಕಟಿಂಗ್ ಮಾಡಾಕ್ತಾನ ಮುಕ್ಕಳಾಗ ಕಟ್ಟಿಗೆ ತುರ್ಕ ಆಗ್ತಿಲ್ಲ ನನಗೆ. ಅವನು ಮುದುಕಾಪು ಗಿದ್ಕಾಪು ಹುಟ್ಟಿಯನ ಹಂಗ್ಯಾಕ್ ಮಾಡಾಕ್ತೀವ ಅವನು. ಮಗ ಪೆಟ್ರೋಲ್ ಖಾಲಿ ಆಗ್ಬಿಡೈತೆ, ಪೆಟ್ರೋಲ್ ಬಂಕ್ ಅಲ್ಲಿ ಇದೀನಿ, ಒಂದ್ ₹100 ಕಳಿಸ್ಲಾ ಶಿಷ್ಯ? ಲೋ ಮಗ, ನಾನು ನೀನಿರೋ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀನಿ, ಸ್ವಲ್ಪ ತಿರುಗಿ ನೋಡಿ ಕಡೆಗೆ. ಅಕ್ಕ ಏನ್ ರಂಜು ಎಲ್ಲ ಪೀಸು ನನಗೆ ಹಾಕಿದ್ದೀರಲ್ಲ ಅಕ್ಕ. ನನ್ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಗೊತ್ತು. ಅವ್ರಿಗೂ ಒಂದ್ 2 ಪೀಸ್ ಹಾಕ್ಬೋದು ತಾನೆ ನೀವು? ಮಾಡಿದ್ದೆ 2 kg. 1 kg ಅವನೇ ತಿನ್ಕೊಂಡವನೆ, ಇರೋದಷ್ಟೇ ತಿನ್ಕೊಬಿಡೋಗ, ಅದನ್ನ ತಿನ್ಕೋತಾನ ಅವನು. ಹೌದಾ? ಚಂದ್ರು, ಏನಾಯ್ತು ಶಾಂತಮ್ಮ? ಒಮ್ಮೊಮ್ಮೆ ಲೈಸೆನ್ಸ್ ಮರ್ತು ಬಿಡ್ತಿ, ಒಮ್ಮೊಮ್ಮೆ ಹಣ, ಮತ್ ಇವತ್ತಿದು ನೋಡ್ದೆ ಹಾಗೆ ಒಗ್ಯೋಕ್ ಹಾಕ್ತಿದ್ರೆ. ಇದು ನಾನು ಮರ್ತಿದ್ದಲ್ಲ ಶಾಂತಮ್ಮ, ಮತ್ ಇದೆಲ್ಲಿಂದ ಬಂತು? ಅದು ನಿಮ್ಗಾಗಿ. ಕ್ಯಾಡ್ಬರಿ ಡೈರಿ ಏನೇ ಒಳ್ಳೇದಾಗಲಿ ಬಾಯಿ ಸಿಹಿ ಮಾಡೋಣ. ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕನ್ನಿಸಿ. ಅಯ್ಯೋ ನಿನ್ ಬಾಯ್ ನಾನು ಎಕಡ ತುರ್ಕಾಲಿ ಮಂಜ. ಯಾವ್ದೋ ಬ್ಯಾಂಕ್ ಅದು, ಹುಷಾರ್ ಕಣು. ಆ ಬ್ಯಾಂಕ್ ಅಲ್ಲಿ ಸೇವಿಂಗ್ ಹಾಕೊಂಡು ಕರೆಂಟ್ ಅಕೌಂಟ್ ಅಂತ ತುಂಬಾ ಹಾಕೊಂಡು ಓಪನ್ ಮಾಡಿರ್ತಾರೆ, ನೋಡ್ಕೊಂಡು ತಗೊಳ್ಳೋ ಲೋನು. ಇಲ್ಲ ರಿಕವರಿ ಬಂದ್ರೆ ಅಷ್ಟೇ ಮುಗೀತು ನಿನ್ ಕತೆ. ತಿಗ ಹೊಡೆದೇ ಹಾಕೋದು ಹಾಸ್ಪಿಟ್ಲಿ ನಿನಗೆ.